ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಹಿಂದಿನ ವಿಡಿಯೋ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಶ್ರೀರಂಗಂ ಟೆಂಪಲ್ ಬಗ್ಗೆ ತೋರಿಸಿದ್ದೆ. ಸೊ ಶ್ರೀರಂಗಂ ಟೆಂಪಲ್ ಎಲ್ಲ ನೋಡಿ ನಾವು ಮತ್ತೆ ರಿಟರ್ನ್ ರೂಮಿಗೆ ಹೋದ್ವಿ. ಆಲ್ಮೋಸ್ಟ್ 4 o'clock ಆಗಿತ್ತು. ಬಟ್ ಶ್ರೀರಂಗಮಿಂದ ಜಂಬುಕೇಶ್ವರ ನಾವು ನೆಕ್ಸ್ಟ್ ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಜಂಬುಕೇಶ್ವರ. ಸೊ ಅದಕ್ಕೆ ಜಸ್ಟ್ 20 to half an hour ಆಗುತ್ತೆ ಅಷ್ಟೇ. ಬಟ್ ಆದ್ರೂ ನಾವು ರೂಮ್ಗೆ ರಿಟರ್ನ್ ಬಂದ್ವಿ ಬಿಕಾಸ್ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗಬೇಕಾಗಿತ್ತು. ಇವತ್ತು ತುಳಸಿ ಹಬ್ಬ, ನಾವು ತುಳಸಿ ಹಬ್ಬ ಇರಬೇಕಾದ್ರೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಮನೇಲಿ ಈ ಥರ ರೆಡಿ ಆಗಬೇಕು ಅಂತ ನಾನು ಲೈಕ್ ಸ್ಯಾರಿ, ಒಡವೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಲೈಕ್ ಹಬ್ಬದ ಟೈಮಲ್ಲಿ ಟ್ರಿಪ್ ಪ್ಲ್ಯಾನ್ ಆಗಿರೋ ಕಾರಣಕ್ಕೆ ಅಟ್ಲೀಸ್ಟ್ ಇಲ್ಲಾದರೂ ನಾನು ಅಂದ್ಕೊಂಡಿರೋ ಥರ ನಾನು ರೆಡಿ ಆಗಬೇಕು ಒಂದು ದೇವಸ್ಥಾನಕ್ಕಾದ್ರೂ ಅಂತ ಅಂದ್ಕೊಂಡು ಲೈಕ್ ನಿಯರ್ ಬೈ ದೇವಸ್ಥಾನ ಇದ್ರೂ ಬೇಡ, ನಾನು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ರಿಟರ್ನ್ ಇವ್ರನ್ನ ರೂಮ್ಗೆ ಕರ್ಕೊಂಬಂದಿದ್ದೆ. ಸೊ ಬೆಳಗ್ಗೆಯಿಂದ ಟ್ರೆಡಿಷ್ನಲ್ ವೇರ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರಾವೆಲಿಂಗ್ ಎಲ್ಲನೂ. ಸೊ ಅದಕ್ಕೇ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನನ್ನ ಜೊತೆ ಶ್ರೀಗುನು ಲೈಕ್ ಪಂಚೆ, ಶರ್ಟ್ ಈ ಥರ ರೆಡಿ ಮಾಡಿಸಿದ್ರೆ ನನ್ನ ಜೊತೆ ಚೆನ್ನಾಗಿರುತ್ತೆ, ಟ್ರೆಡಿಷ್ನಲ್ ಆಗಿ ಇಬ್ಬರೂ ಇರ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಆಲ್ಮೋಸ್ಟ್ 6 o'clock ಆಗಿದೆ. ಸೊ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಇವಾಗ ನಾವು ಮತ್ತೆ ಹೋಗ್ತಾ ಇದ್ದೀವಿ ಜಂಬುಕೇಶ್ವರ ದೇವಸ್ಥಾನಕ್ಕೆ. ಈ ಟ್ರಿಪ್ ಮೇಯ್ನಾಗಿ ಪ್ಲ್ಯಾನ್ ಮಾಡಿದ್ದೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನದ ಜೊತೆ ನಿಯರ್ ಬೈ ಇರೋ ದೇವಸ್ಥಾನವನ್ನು ಲೈಕ್ ನೋಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಮೇನ್ ದೇವಸ್ಥಾನ ನಾವು ನೋಡೋಕ್ಕೆ ಬಂದಿರೋದೇ ಇದು. ಬಿಕಾಸ್ ನಮ್ಮ ಗೋಲ್ ಬಂದುಬಿಟ್ಟು 5 ಪಂಚಭೂತ ಲಿಂಗಗಳಿದ್ದಾವೆ. ಸೊ ಅದೆಲ್ಲನೂ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲನೂ ಒಂದೊಂದು ಪ್ಲೇಸಲ್ಲಿ ಇದ್ದಾವೆ. ಸೊ ಅಟ್ ಅ ಟೈಮ್ ನಾವು ನೋಡೋದಕ್ಕಾಗೋದಿಲ್ಲ ಆ್ಯಂಡ್ ನಮಗೆ ಟೈಮ್ ಸರಿ ಹೋಗಲ್ಲ. ಸೊ ಅದಕ್ಕೆ ಎಲ್ಲನೂ ಒಂದೊಂದು ಸರಿ ಟೈಮ್ ಇದ್ದಾಗ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ತಿರುವಣ್ಣಾಮಲೈ, ನಾನು ಅದರದ್ದು ವಿಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ. ಅದು ಫೈರ್ನ ಬಿಂಬಿಸುತ್ತೆ. ಸೊ ಇವತ್ತು ಬಂದಿರೋದು ವಾಟರ್, ಜಲಲಿಂಗ. ಜಂಬುಕೇಶ್ವರ ಬಂದ್ಬಿಟ್ಟು ಜಲಲಿಂಗ. ಸೊ ಈ ದೇವಸ್ಥಾನದಲ್ಲೂ ಫೋಟೋಗ್ರಫಿ ಅಷ್ಟೊಂದು ಅಲೋ ಇಲ್ಲ. ಸೊ ಎಲ್ಲೆಲ್ಲಿ ಅಲೋ ಇತ್ತು ಅಲ್ಲಿ ಮಾತ್ರ ನಾನು ಫೋಟೋಗ್ರಫಿ ಮಾಡ್ಕೊಂಡಿದ್ದೀನಿ. ಸೊ ಈ ದೇವಸ್ಥಾನದ ಮೇನ್ ಸ್ಟೋರಿ ಏನು ಅಂತ ನಾನು ಬೇರೆ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಬಟ್ ಲೈಕ್ ಬ್ರೀಫಾಗಿ ಕೊಡ್ತೀನಿ ಈ ದೇವಸ್ಥಾನದ ಬಗ್ಗೆ. ಸೊ ಈ ದೇವಸ್ಥಾನದಲ್ಲಿ ನಾವು ಗರ್ಭಗುಡಿ ಒಳಗಡೆನೇ ಹೋಗ್ಬೋದು. ಆ್ಯಂಡ್ ಇಲ್ಲಿ ಯಾವಾಗ್ಲೂ ವಾಟರ್ ಲಿಂಗ ಅಂತ ಹೇಳಿದ್ನಲ್ಲ, ಸೊ ಯಾವಾಗಲೂ ಲಿಂಗದ ಅಕ್ಕಪಕ್ಕ ನೀರು ಬರ್ತಾನೆ ಇರುತ್ತೆ. ಸೊ ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. 500 ಪಂಚೆ ಕಟ್ಟಿರ್ತಾರೆ ಲಿಂಗಕ್ಕೆ. ಆ್ಯಂಡ್ ಆವಾಗ ಇಂಡಿ ತೋರಿಸ್ತಾ ಇರ್ತಾರೆ ನೀರು ಬರೋದನ್ನ. ಬಟ್ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಟ್ರೈಟ್ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಫಸ್ಟು ಆನೆ ಬಂದುಬಿಟ್ಟು ನೋಡಿದ ಮೇಲೇ ನೆಕ್ಸ್ಟ್ ಪೂಜೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ದೇವಸ್ಥಾನದಲ್ಲೇ ಇರುವಂತಹ ಆನೆ ಇದು. ಸೊ ಡೈರೆಕ್ಟಾಗಿ ನಾವು ಹೋಗಿದ ತಕ್ಷಣ ಗರ್ಭಗುಡಿ ಕ್ಲೋಸ್ ಆಗಿರುತ್ತೆ. ನಾವು ಇನ್ನೊಂದು ವೇಯಿಂದ ಹೋಗಬೇಕಾಗತ್ತೆ. ಸೊ ಮೇಯ್ನಾಗಿ ಆ ಗರ್ಭಗುಡಿ ಕ್ಲೋಸ್ ಆಗಿರೋದೇ ಆನೆಗೋಸ್ಕರ. ಜಸ್ಟ್ ಕ್ಲೋಸ್ ಆಗಿರೋ ವಾಲಲ್ಲಿ ಅಲ್ಲಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ. ಎಲಿಫೆಂಟ್ ಬಂದುಬಿಟ್ಟು ಆ ಹೋಲಲ್ಲಿ ಲಿಂಗನ ನೋಡ್ಬಿಟ್ಟು ಹೋಗಬೇಕು. ಬಟ್ ಎಲಿಫೆಂಟ್ ಪೂಜೆ ಮಾಡೋಂಗಿಲ್ಲ ಲಿಂಗಕ್ಕೆ. ಸೊ ಯಾತಕ್ಕೆ ಅನ್ನೋದನ್ನೆಲ್ಲ ನಾನು ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ನಾವು ಬೇರೆ ವೇಯಿಂದ ಒಳಗಡೆ ಹೋಗಿ ದರ್ಶನ ಪಡ್ಕೊಂಡು ಗರ್ಭಗುಡಿ ಒಳಗಡೆನೇ ಹೋಗ್ಬೋದು. ಅಲ್ಲೇ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಾರೆ 500. ಸೊ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ. ಆ್ಯಂಡ್ ಇಲ್ಲಿ ಒಮ್ಮೆ ಶಿವನಿಗೆ ತುಂಬಾ ಕೋಪ ಬಂದುಬಿಟ್ಟಿರುತ್ತೆ. ಸೊ ಆವಾಗ ಗಣೇಶನಿಗೆ ಬೈದ್ಬಿಡ್ತಾರೆ. ಸೊ ಅಲ್ಲೋಗಿ ಕುತ್ಕೋ ನೀನು ಅಂತ ಹೇಳ್ಬಿಟ್ಟು. ಸೊ ತುಂಬ ಕೋಪದಲ್ಲಿ ಹೋಗ್ಬಿಟ್ಟು ಗಣೇಶ ಅಲ್ಲಿ ಕುತ್ಕೋತಾನೆ. ಸೊ ಆವಾಗ ಗಣೇಶನ ಕೂಲ್ ಮಾಡೋದಕ್ಕೋಸ್ಕರ ಪಾರ್ವತಿ ದೇವಿನೇ ಬಂದು ಗಣೇಶ ಮುಂದೆ ಕುತ್ಕೋತಾಳೆ. ಸೊ ಇದನ್ನು ಸಹ ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದು. ಸೊ ಇದಿಷ್ಟು ಈ ದೇವಸ್ಥಾನದ ಸ್ಟೋರಿ, ಬ್ರೀಫ್ ಸ್ಟೋರಿ. ಸೊ ಇನ್ಯಾವಾಗಾದರೂ ನಾನು ಫುಲ್ ಸ್ಟೋರಿ ತಿಳಿಸ್ಕೊಡ್ತೀನಿ ದೇವಸ್ಥಾನದ ಬಗ್ಗೆ. ಸೊ ದೇವಸ್ಥಾನ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನೈಟ್ 2 o'clock ನಮ್ಮ ಟ್ರೈನ್ ಇರೋದು. ಸೊ ಅಷ್ಟರಲ್ಲಿ ಇಲ್ಲಿ ಸೇಲ್ ಅನ್ನೋದು ಹಾಕಿದ್ರು. ಸೊ ಅದಕ್ಕೇ ಲೈಕ್ ಇಲ್ಲೂ ಸ್ವಲ್ಪ ವಿಸಿಟ್ ಕೊಡೋಣ ಅಂತೇಳ್ಬಿಟ್ಟು. ಸೊ ಎಲ್ಲ ಕಮ್ಮಿ ಪ್ರೈಸ್ ಅಂತ ಹೇಳೋದಕ್ಕಾಗಲ್ಲ. ಬಟ್ ಓಕೆ, ನಾವು ಔಟ್ಡೋರ್ ಶಾಪಿಂಗ್ ಮಾಡ್ತೀವಿ ಅನ್ನೋದಾದರೆ ಚೆನ್ನಾಗಿತ್ತು. ಸೊ ಅದಕ್ಕೆ ಒಂದು ವಿಸಿಟ್ ಹಾಕಿ ಲೈಕ್ ಸುಮ್ಮನೆ ಚಿಕ್ಕ ಪುಟ್ಟ ಐಟಮ್ಸ್ ತೊಗೊಂಡೆ ಅಷ್ಟೇ. ಸೊ ಮತ್ತೆ ರಿಟರ್ನ್ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇವಾಗ ಡಿನ್ನರ್ಗೆ ಅಂತ ಬಂದಿದ್ದೀವಿ. ಸೊ ಊಟ ತಿಂದ್ಕೊಂಡು ನಾವು ಮತ್ತೆ ರೂಮ್ಗೆ ಹೋಗಿ ಲೈಕ್ 2 o'clockವರೆಗೂ ಲೈಕ್ 1:30ವರೆಗೂ ರೆಸ್ಟ್ ಮಾಡಿ ನಾವು ನಿಯರ್ ಬೈ ಸ್ಟೇಷನ್ ಹತ್ರನೇ ನಾವು ರೂಮ್ ಮಾಡಿದ್ದು. ಸೊ ಅದೇ ಕಾರಣಕ್ಕೆ 1:30ವರೆಗೂ ರೆಸ್ಟ್ ಮಾಡಿ 2 o'clock ಟ್ರೈನ್ನ ಬೋರ್ಡ್ ಮಾಡಿ ಬ್ಯಾಂಗ್ಳೂರ್ಗೆ ಆಲ್ಮೋಸ್ಟ್ 10 ಆಗಿತ್ತು ರೀಚ್ ಆಗೋದಕ್ಕೆ. ಸೊ ಇದಿಷ್ಟು ವ್ಲಾಗ್ ಆಗಿತ್ತು, ನಮ್ಮ ಟ್ರಾವೆಲ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.